ಮುಂಚೆ ಎಲ್ಲರಿಗೂ ನಮಸ್ಕಾರ. ಮುಂಚೆ ಎಲ್ಲರೂ ಅರುಣಾಚಲ ದರ್ಶನಕ್ಕೋಸ್ಕರ ತಿರುವಣ್ಣಾಮಲೈಗೆ ಹೋಗ್ತಿದ್ರು. ಆದರೆ ಇಲ್ಲೇ ನಮ್ಮ ನಂದಿ ಗ್ರಾಮದಲ್ಲೇ ಅರುಣಾಚಲ ದೇವಸ್ಥಾನ ಇರೋದ್ರಿಂದ ಅಷ್ಟು ದೂರ ಹೋಗೋ ಬದಲು ಇಲ್ಲೇನೆ ಒಂದು ಗಿರಿ ಪ್ರದಕ್ಷಿಣೆ ಅಂತ ಮಾಡ್ಬೋದು ಅಂತ ಹೇಳಿ ನಮ್ಮ ಮನೆಯವರು ಶುರು ಮಾಡಿದ್ದಾರೆ. ಇದು 3ನೇ ಬಾರಿ ಆಗ್ಬೇಕಿತ್ತು, ಆದ್ರೆ ಹೋದ್ ಸರಿ ಅದು ಗ್ರಹಣ ಬಂದಿದ್ರಿಂದ ಇದು 2ನೇ ಬಾರಿ ಆಗಿದೆ. ಅವರು ಸೆಷನ್ಸ್ ಗೋಸ್ಕರ ಡೆಲ್ಲಿಲಿ ಇರೋದ್ರಿಂದ ಅವ್ರ ಪರವಾಗಿ ನಾನು ಇಲ್ಲಿ ಈ ಬಾರಿ ಬಂದಿದ್ದೀನಿ. ಎಲ್ಲ ಜನರು ಸ್ವಇಚ್ಛೆಯಿಂದ ಭಕ್ತಿ ಪೂರ್ವಕವಾಗಿ ಅವ್ರ ಭಕ್ತಿ ಸ್ವಇಚ್ಛೆಯಿಂದ ಬಂದಿದ್ದಾರೆ. ಹಾಗಾಗಿ ಈ ಬಾರಿನೂ ಸಕ್ಸಸ್ ಆಗುತ್ತೆ ಅಂತ ಹೇಳಿ ನಂಬಿದ್ದೀನಿ. ಓಂ ಶಿವತನಗ ವರಿಷ್ಠಂ ಸರ್ವ ಕಲ್ಯಾಣ ಮೂರ್ತ್ಯಂ ಹರ ಮಹಾದೇವ್. ಓಂ ನಮಃ ಶಿವಾಯ. 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 ಓಂ ಶಿವತನಗ ವರಿಷ್ಠಂ ಸರ್ವ ಕಲ್ಯಾಣ ಮೂರ್ತ್ಯಂ ಭೋಗೇಂದ್ರಹಂ ಬದ್ಧ ಭೋಜಂ ಭವಭಯ ಮತನಂ ಚಿಂತಗೆ ಶ್ರೀ ಗಣೇಶಂ ಆಗೋದ್ರಿಂದ ಈ ಕೈಲಾಸನೇ ಪ್ರದಕ್ಷಿಣೆ ಹಾಕಿದಷ್ಟು ಪುಣ್ಯ ಎಲ್ಲರಿಗೂ ಸಿಗುತ್ತೆ ಅಂತ ಹೇಳಿ ಇಲ್ಲಿ ಎಲ್ಲ ಜನರು ಭಕ್ತಿಯಿಂದ ಬಂದಿದ್ದಾರೆ. ಮುಂಚೆ ಎಲ್ಲರಿಗೂ ನಮಸ್ಕಾರ. ಮುಂಚೆ ಎಲ್ಲರೂ ಅರುಣಾಚಲ ದರ್ಶನಕ್ಕೋಸ್ಕರ ತಿರುವಣ್ಣಾಮಲೈಗೆ ಹೋಗ್ತಿದ್ರು. ಆದರೆ ಇಲ್ಲೇ ನಮ್ಮ ನಂದಿ ಗ್ರಾಮದಲ್ಲೇ ಅರುಣಾಚಲ ದೇವಸ್ಥಾನ ಇರೋದ್ರಿಂದ ಅಷ್ಟು ದೂರ ಹೋಗೋ ಬದಲು ಇಲ್ಲೇನೆ ಒಂದು ಗಿರಿ ಪ್ರದಕ್ಷಿಣೆ ಅಂತ ಮಾಡ್ಬೋದು ಅಂತ ಹೇಳಿ ನಮ್ಮ ಮನೆಯವರು ಶುರು ಮಾಡಿದ್ದಾರೆ. ಇದು 3ನೇ ಬಾರಿ ಆಗ್ಬೇಕಿತ್ತು, ಆದ್ರೆ ಹೋದ್ ಸರಿ ಅದು ಗ್ರಹಣ ಬಂದಿದ್ರಿಂದ ಇದು 2ನೇ ಬಾರಿ ಆಗಿದೆ. ಅವರು ಸೆಷನ್ಸ್ ಗೋಸ್ಕರ ಡೆಲ್ಲಿಲಿ ಇರೋದ್ರಿಂದ ಅವ್ರ ಪರವಾಗಿ ನಾನು ಇಲ್ಲಿ ಈ ಬಾರಿ ಬಂದಿದ್ದೀನಿ. ಎಲ್ಲ ಜನರು ಸ್ವಇಚ್ಛೆಯಿಂದ ಭಕ್ತಿ ಪೂರ್ವಕವಾಗಿ ಅವ್ರ ಭಕ್ತಿ ಸ್ವಇಚ್ಛೆಯಿಂದ ಬಂದಿದ್ದಾರೆ. ಹಾಗಾಗಿ ಈ ಬಾರಿನೂ ಸಕ್ಸಸ್ ಆಗುತ್ತೆ ಅಂತ ಹೇಳಿ ನಂಬಿದ್ದೀನಿ.